ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ರೇಷ್ಮಾ ಮತ್ತು ಜಯಶ್ರೀ ಸಾಕಷ್ಟು ಮಾತಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಋಷಿಕುಮಾರ ಸ್ವಾಮೀಜಿ, ನಂಜುಂಡೇಶ್ವರ ಮತ್ತು ಅಜಿತ್ ಕೂಡ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಚರ್ಚೆ ಮಾಡೋಣ. ಯಾಕಂದರೆ ಕೆಲವೊಂದು ರೋಚಕ ಸಂಗತಿಗಳು ಹೊರಗಡೆ ಬರ್ತಿರುವಂಥದ್ದು, ಹೇಗೆ ಹಿಂಸೆ ಕೊಡ್ತಾರೆ ಅನ್ನುವಂಥದ್ದು, ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು. ಹಿಂಸೆ ಅನ್ನುವಂಥದ್ದು ಅಲ್ಲಿ ಒಂದು ಸಾಮಾನ್ಯ ಸಂಗತಿ ಅಂತ ಜಯಶ್ರೀ ಮತ್ತು ರೇಷ್ಮಾ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ನಾನು ಜಯಶ್ರೀ ಅವರ ಒಂದು ವಿಸ್ತೃತವಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ತಾವು ಹೇಳಿದ್ರಿ ನಮಗದು ಅದು ಅರ್ಥವಾಗಲಿಲ್ಲ ಸರಿಯಾಗಿ. ಹೇಗೆ ಅಂದರೆ, ನಾನು ಫ್ಯಾಮಿಲಿ ಮುಖಾಂತರ ಹೋಗಿರುವಂಥವ್ರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ನಮ್ಮ ಮನೆಯವರು ಇನ್ನೂ ಅಲ್ಲೇ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ನನ್ನ ಮಕ್ಕಳಿಗೆ ಹಿಂಸೆ ಆಯಿತು ಅಂತ ಹೇಳಿದ್ರಿ. ಕೋರ್ಟಿಂದ ನನ್ನ ಮಕ್ಕಳು ನನ್ನ ಕಡೆ ಬರಬೇಕಾಯ್ತು ಅನ್ನುವಂಥ ಮಾತನ್ನು ಹೇಳಿದ್ರಿ. ಏನಿದು ಒಟ್ಟಾರೆ ಘಟನೆ ಏನಿದು ಅಂತ? ನಾನು ಮದುವೆ ಆಗೋ ಟೈಮಲ್ಲಿ 2001 ಇಸ್ವಿನಲ್ಲಿ ನಾನು ಹೋಗ್ತಾ ಇದ್ದಿದ್ದ ಆಶ್ರಮಕ್ಕೆ ಸೇವೆ ಅಂದರೆ ಅಮೃತಾನಂದಮಯಿ ಆಶ್ರಮ ಒಂದೇ. ಅದಾದಮೇಲೆ 2002ನೇ ವರ್ಷದಲ್ಲಿ ಒಬ್ಬಳು ಮಗಳು, 2003ನೇ ವರ್ಷದಲ್ಲಿ ಒಬ್ಬ ಮಗನ ಜನನ ಆಯಿತು. ಅದಾದಮೇಲೆ ಬೆಂಗಳೂರಲ್ಲಿರೋದು ಸೇವೆಗೋಸ್ಕರ ಅಂತಲೇ ಇದ್ದಿದ್ದು. ನಮ್ಮ ಮದುವೆ ಆದ ಯಾಕೆ ನಾ ಪದೇ ಪದೇ ಮದುವೆ ಆದವ್ರು ಅಂತ ಹೇಳ್ತೀನಿ ಅಂದರೆ, ಆ ಮನುಷ್ಯ ನನ್ನ ಪಾಲಿಗೆ ಗಂಡನಾಗೂ ಬದುಕಲಿಲ್ಲ, ಮಕ್ಕಳ ಪಾಲಿಗೆ ತಂದೆಯಾಗೂ ಬದುಕಲಿಲ್ಲ. ಅವ್ರಿಗೆ ವಿಪರೀತ ಕೋಪ ಬರ್ತಾ ಇರುತ್ತೆ ಇದನ್ನು ಕೇಳೋವಾಗ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನನ್ನ ಆರ್ತಿ ಮೇಲೆ ಹೊರಿಸಿರೋ ಅಪವಾದಗಳಲ್ಲಿ ಎಷ್ಟೊನ್ನೋ ನನ್ನ ಮೇಲೆ ಹೊರಸಾಗಿದೆ. ನಾನು MTechನ ಈ ಮೈಸೂರು ಯೂನಿವರ್ಸಿಟಿನಲ್ಲಿ ಟಾಪರ್ ಆಗಿ ಕೆಲಸ ಮಾಡಿ ಆಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಇಳಿದೋಳು. 15 ವರ್ಷ ಸರ್ವಿಸ್ ಮುಗಿಸ್ದೋಳು. ನನ್ನ ಮೇಲೆ ಹುಚ್ಚಿ ಅಂತ ಕೇಸ್ ಮಾಡಿ ಎಲ್ಲ ಅವ್ರದ್ದು ಸೇಡನ್ನು ತೀರಿಸ್ಕೊಂಡ್ರು. ಸಮಾಜ ಸೇವೆಗೆ ಬದುಕಬೇಕು, ನಿನ್ನ ಜೊತೆ ಮದುವೆ ಆಗಿ ಅಂತ ಇಷ್ಟಪಟ್ಟು ತಂದೆ ತಾಯಿ ಹತ್ರ ಕೈ ಮುಗಿದು ಮದುವೆ ಆದವರು ನಿತ್ಯಾನಂದ ಅವರು ಸಾಫ್ಟ್ವೇರ್ ಇದೇ ಬಿಲ್ಡಿಂಗಲ್ಲಿ ಸೋನಿ ಅಂತ ಮುಂಚೆ ಕಂಪ್ನಿ ಇತ್ತು, ಇವಾಗ ಅದು ಬೇರೆ ಕಡೆ ಇದೆ. ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಇಂಜಿನಿಯರ್ ಆಗಿ. ಅಲ್ಲಿ ಕಂಪ್ನಿ ಬಿಟ್ಟು ಬೇರೆ ಕಡೆ ಹೋದ್ಮೇಲೆ ನನ್ನನ್ನೇ ಮದುವೆ ಆಗ್ಬೇಕಂತ ಹಠ ಹಿಡಿದ್ರು. ನಾನು ಸಮಾಜಕ್ಕಾಗಿ ಬದುಕ್ತಿರೋ ರೀತಿ ನೋಡಿ ಮುಖ್ಯವಾಗಿ. ಆದರೆ ಆಮೇಲೆ ಏನಂತ ತಿಳಿಸಿದ್ರು, ಕಂಪ್ನಿನಲ್ಲಿ ಕೂತು ನೀ ನನಗೆ ಮಂತ್ರ ಮಾಡಿದೆ, ಮಂತ್ರವಾದಿಗಳ ಜೊತೆ ನಿನಗೆ ಸಹವಾಸ ಇದೆ. ನಾ ಯಾವುದೇ ಒಂದು ಪದಗಳನ್ನ ಬಿಡದೆ ಇವತ್ತು ನಾನು ಜಯಶ್ರೀ ಆಗೂ ನಿಂತಿಲ್ಲ, ಯಾರ ಸಂಬಂಧಿಗಳಾಗೂ ನಿಂತಿಲ್ಲ, ಮಕ್ಕಳ ತಾಯಿಯಾಗಿ ಖಂಡಿತ ಇದ್ದೀನಿ. ಆ ತಂದೆ ತಾಯಿಗಳು ಈ ಭೂಮಿ ಮೇಲೆ ಇಲ್ಲ, ನನ್ನ ಹೆತ್ತ ತಂದೆ ತಾಯಿಗಳು. ಒಂದು ದಿನ ಅವ್ರು ನನ್ನ ಶೀಲದ ಮೇಲೆ ಹೊರಿಸಿದಾಗ ನಾನು ಅವ್ರಿಗೆ ಹೇಳಿದ ವಿಷಯ ಇಷ್ಟೇ. ನಮ್ಮ ತಂದೆ ತಾಯಿ ಎದುರಿಗೇನೆ ಯಾವ ತಂದೆಗಾಗಲಿ ತಾಯಿಗಾಗಲಿ ಮಗಳ ಬಗ್ಗೆ, ಮಗಳನ್ನ ಮನೆಯಿಂದ ಹೆಂಡತಿನ ಮನೆಯಿಂದ ಆಚೆ ಹಾಕೋಕ್ಕೆ ಅವ್ರು ಎಲ್ಲ ಹಂತಕ್ಕೂ ಹೋದ್ರು. ಮನೆ ಒಳಗಡೆ ವಿಪರೀತ ಕ್ರೂರವಾಗಿ ಫಿಸಿಕಲ್ ಟಾರ್ಚರ್ ನಡೀತಾ ಇತ್ತು. ನಾನು ಕೆಲಸಕ್ಕೆ ಹೋಗ್ತಿದ್ದ ಟೈಮೇ. ಅದು ಅಕ್ಕಪಕ್ಕದವ್ರಿಗೂ ಗೊತ್ತು, ಮತ್ತು ಅಲ್ಲಿ ಡಾಕ್ಟರ್ಗೂ ಗೊತ್ತು. ಅಲ್ಲಿ ಹಿಂದೆ ನಿತ್ಯಾನಂದನ ಆಶ್ರಮದಲ್ಲಿ ಹೀಲಿಂಗ್ ಅಂತ ಕಲಿತು ಮಾಡ್ತಿದ್ದ ಆಚಾರ್ಯರಿಗೂ ಗೊತ್ತು. ಅಲ್ಲಿ ಒಬ್ಬರು ಆಚಾರ್ಯ ಇದ್ದರು. ಅವರು ನನಗೆ ಹೀಲಿಂಗಿಗೆ ಅಂತ ಹೋದಾಗ ನನ್ನ ತಲೆಯಲ್ಲಿ ರಕ್ತದ ಕಲೆಗಳು, ಇಲ್ಲಿ ಉಗುರು ಗುರ್ತು, ನನ್ನ ಕಿಮುಚಿಸ್ಕೊಂಡಿರೋದು ಎಲ್ಲ ಗೊತ್ತು. ಎಲ್ಲ ನೋಡಿದ್ರು. ಒಂದು ಮಾವನವರು ಬದುಕಿದ್ದಾಗ ನನಗೆ ಕೈ ಮುಗಿದು ಕೇಳ್ಕೊಳ್ಳೋರು, ತಡ್ಕೊಳ್ಳಮ್ಮ ಕೋಪಿಷ್ಟ ಅಂತ. ನಾನು ಅನ್ಕೋತಿದ್ದೆ ಏನೋ ಮನಸ್ಸಲ್ಲಿ ಕರ್ಮದ ಜಂಜಾಟವೋ, ಹಿಂದಿನ ಜನ್ಮದ್ದೋ ಈ ಜನ್ಮದ್ದೋ. ನಾವು ಮೊದಲನೇ ಸೊಸೆಯಾಗಿ ಹೋದಾಗ ಮನೇನ ಯಾವುದೇ ರೀತಿ ಸಮರ್ಪಕವಾಗಿ ಹೋಗಬೇಕು ಅದಕ್ಕೆ ಹೋಗಬೇಕು ವಿನಃ ಯಾವುದೇ ಬಿರುಕು ನಮ್ಮಿಂದ ಬಿಡೋದಕ್ಕೆ ಅವಕಾಶ ಕೊಡದೇ ಇರೋವಂಥ ಒಂದು ರಕ್ತದಲ್ಲಿ ಅದು ನನ್ನ ಅದೃಷ್ಟವೋ ಕರ್ಮವೋ ನನಗೆ ಈಗ ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಅದನ್ನು ನಾವು ಬೆಳೆಸ್ಕೊಂಡು ಬಂದುಬಿಟ್ಟಿರ್ತೀವಿ. ಈಗ ಎಲ್ಲರೂ ನನ್ನ ಪ್ರಶ್ನೆ ಕೇಳೋದಿಷ್ಟೇ, ಅಲ್ಲಿ ನಿತ್ಯಾನಂದನ ಆಶ್ರಮಕ್ಕೆ ಕಾಲಿಟ್ಟಾಗಲೇ ಅವರು ರಾಕ್ಷಸ ಕೃತ್ಯ ಜಾಸ್ತಿ ಆಗಿದ್ದು. ನಾನೇ ದೇವರು. ಒಂದು ದಿನ ಇದ್ರ ಮಧ್ಯ ಅವರು ಏನು ಆಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ತೋಚದೆ. ಒಂದಿನ ನಾನು ಮದುವೆ ಆಗಿ 8 ವರ್ಷ ಆದಮೇಲೆ ಒಂದು ದಿನ ಅವ್ರಿಗೆ ನೀವು ಅಹಂಕಾರಕ್ಕೆ ಸಿಕ್ಕಾಕೊಂಡು ಹಿಂಗೆ ಆಡ್ತಾ ಇದ್ದೀರಾ, ಒಂದು ಕಡೆ ಕೂತ್ಕೊಂಡು ಯೋಚಿಸಿ ಅಂತ ಹೇಳಿದಾಗ ಅವ್ರು ನಂಗೆ ಹೇಳಿದ್ರು, ನನಗೆ ಅದಾದರೂ ಇದೆ ನಿಂಗೆ ಅದು ಇಲ್ಲ ಅಂತ. ಅಂದರೆ ಅರ್ಥ ಆವಾಗ ನಾನು ಹೇಳಿದೆ, ನೀವು ಮಾತಾಡ್ತಿರೋದು ಅರ್ಥ ಆಗ್ತಿದೆಯಾ, ಅಹಂಕಾರ ಇಲ್ಲದೆ ಇರೋರನ್ನ ದೇವರು ಅಂತಾರೆ, ಆದರೆ ನೀವು ಅದೂ ಇಲ್ಲ ನನಗೆ ಅಂತ ಹೇಳಿದಾಗ ನೀವು ನನ್ನ ದೇವರು ಅಂತ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳಿದೆ. ನಿನ್ನ ನಾನು ದಿನನಿತ್ಯ 2 ವರ್ಷದ ಮಗು 3 ವರ್ಷದ ಮಗುಗೆ ನಿನ್ನ 2 ದಿನದಲ್ಲಿ ಮನೆಯಿಂದ ಆಚೆ ಹಾಕ್ತೀನಿ, 2 ದಿನದಲ್ಲಿ ನಿಮ್ಮಮ್ಮ ಸತ್ತೋಗ್ಬಿಡ್ತಾಳೆ, 2 ದಿನದಲ್ಲಿ ನಿಮ್ಗೆ ಇದೇ ಟಾರ್ಚರು ಮಕ್ಕಳಿಗೆ ತಂದೆ ಅನ್ನಿಸ್ಕೊಳ್ಳೋರು. ನಾನು ನಿಜಕ್ಕೂ ತಂದೆ ಆದವರು ಅಂತ ಹೇಳಕ್ಕೆ ಆಗೋದೇ ಇಲ್ಲ. ನನ್ನ ಜೀವನಕ್ಕೆ ನಾನೇ ಅವಮಾನ ಮಾಡ್ಕೊಂಡಂಗೆ ಆಗುತ್ತೆ. ಯಾವಾಗ ಅವರು ನನ್ನ ಯಾವಾಗ ನನಗೆ ಫಿಸಿಕಲ್ ಟಾರ್ಚರ್ ಹೇಳಿದ್ರು, ನನ್ನ ಡಿಸೆಂಬರ್ 1 ನಾನು ಹುಟ್ಟಿದಬ್ಬದ ದಿನ ಅವ್ರು ಹೇಳಿದ ಮಾತಿದೆ ಆ ವರ್ಷದಲ್ಲಿ, ಅಂದರೆ ಒಂದು 7 ವರ್ಷದ ಹಿಂದೆ. ನಾನು ಎಷ್ಟು ಹೊಡೆದ್ರೂ ನಿನಗೆ ಏನೂ ಆಗ್ತಾ ಇಲ್ಲ, ಕೈಕಾಲು ಮುರಿದು ಮೂಲೆಯಲ್ಲೂ ಕೂರ್ತಾ ಇಲ್ಲ, ನಿಂದು ಪ್ರಾಣನೂ ಹೋಗ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ, ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನೇ ಆಚೆ ಹೋಗ್ಬಿಡ್ತಿದ್ದೆ ಅಂತ. ಆಮೇಲೆ ಅಲ್ಲಿ ನಾನು ಅವ್ರ ಜೊತೆ ಈ ಆಶ್ರಮದಲ್ಲಿ ಮಗುಗೆ ಹೀಲಿಂಗ್ ಆಗಲಿ ಅಂತ ಕಾಲಿಟ್ಟೋಳು. ಆಲದ ಮರ ಎಷ್ಟು ಸಹಿಸ್ಕೊಡ್ರಿ ನೀವು ಹಾಗಾದ್ರೆ ಅಂತ ನೀವು ಇವತ್ತು ಪ್ರಶ್ನೆ ಬಂದಿರೋದು, ನಾನು ನನ್ನ ಕ್ಷಮಿಸ್ಕೊಳಕ್ಕಾಗದೇ ಇರೋದು ಇಂಥವ್ರನ್ನ ಸಹಿಸ್ಕೋಬಾರ್ದಾಗಿತ್ತು. ಎಲ್ಲರೂ ನನ್ನ ಪ್ರಶ್ನೆ ಕೇಳೋದಿಷ್ಟೇ, ನೀ ಎಜುಕೇಟೆಡ್ ಅಂತೀಯ, ಹೆಂಗೆ ಸಹಿಸ್ಕೊಂಡು? ಎಜುಕೇಟೆಡ್ ಆಗಿ ಸಹಿಸ್ಕೊಳ್ಳಿಲ್ಲ. ಒಂದು ಮಾತೃ ಹೃದಯನ ನಾನು ಯಾವುದನ್ನು ನಾನು ಎಲ್ಲಿಂದ ಬಿತ್ಕೊಂಡು ಬಂದಿದ್ನೋ ಆ ನಡವಳಿಕೆಯಲ್ಲಿ ನೋಡಿಕೊಂಡೆ. ಆದರೆ ಇವತ್ತಿಗೂ ಅವ್ರು ಹೇಳೋದಿಷ್ಟೇ, ಚೀಟಿಂಗ್ ಅನ್ನೋ ಪದನ ಕಾವ್ಯ ಹಾಕೊಂಡವ್ರು ಅದಷ್ಟು ಯಾಕೆ ಉಪಯೋಗಿಸ್ಬೇಕು? ಬೇರೆ ಮಂತ್ರ ಅವ್ರಿಗೆ ಸಿಕ್ಕೇ ಇಲ್ಲ ಅನಿಸುತ್ತೆ ಬದುಕಕ್ಕೆ.
ಅವ್ರನ್ನ ನಿಮ್ಮ ಕತೆ ಕೇಳಿದ್ರೆ ನಂಗೆ ಅನಿಸ್ತಾ ಇದೆ ಮೇಡಮ್, ಏನು ಅಂತಂದ್ರೆ ಈ ಕಲ್ಟ್ ಅನ್ನೋದು ಬರೀ ಇಂಥ ಆಶ್ರಮಗಳಲ್ಲಿಲ್ಲ, ಮನೆಗಳಲ್ಲೂ ಇದೆ ಅಂತ. ಮನೆಗಳಲ್ಲೇ ಜಾಸ್ತಿ ಇರೋದು. ಮನೆಗಳ ಕತೆ ಕೇಳಿದ್ರೆ ಈ ಕತೆ ಪಕ್ಕಕ್ಕೆ ಹೋಗುತ್ತೆ. ಯಾಕೆ ಅಂದರೆ ಎಷ್ಟೋ ಮನೆಗಳು ಕುರಿ ಕತ್ತರಿಸಂಗೆ ಬಚಾರ ಆಗಿಬಿಟ್ಟಿದೆ. ಈ ಥರ ಬಂದು ಮಾತಾಡ್ತಿರೋದ್ರಿಂದ ಅವ್ರು ನಮಗೆಲ್ಲ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ? ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಎಷ್ಟು ಲೈಫ್ ಪ್ರೊಟೆಕ್ಷನ್ದು ಅಪ್ಲಿಕೇಶನ್ ಇದೆ ನೋಡಿ. ಅಲ್ಲಿ ಏನು ನಿಮ್ಮ ಮನೆಯವ್ರ ಹೆಸರೇನು? ಅವರ ಹೆಸರು ಅರುತ್ ಸೆಲ್ವನ್ ಎಂ ಅಂತ ಮುಂಚಿನ ಹೆಸರು. ಇವಾಗ ಆನಂದ ಜಯೇಶ್ವರ ಅಂತಿತ್ತು, ಇವಾಗ ನಿತ್ಯ ಜಯೇಶ್ವರಾನಂದ ಆಗಿದೆ. ಅದು ಅವ್ರು ಕೊಟ್ಟ ಹೆಸರು ತಿರ್ಗಾ ಬದಲಾಗುತ್ತೆ. ಅವರು ಅಲ್ಲಿ ವಾನಪ್ರಸ್ಥ ಆಶ್ರಮಿಯಾಗಿ ಸೇರಿದ್ದೀನಿ ಅನ್ನೋ ವಿಡಿಯೋ ಮತ್ತೆ ಇವ್ರು ನೀವು ನೋಡಿದ್ದೀರಾ? ಹೌದು, ಮರ್ತಿದ್ದೆ. ಡಿಸೆಂಬರ್ 17 1 ವರ್ಷದ ಹಿಂದೆನೋ, ಹೋದ ವರ್ಷ ಅಲ್ಲ, ಹೋದ ವರ್ಷದ ಡಿಸೆಂಬರ್ 17 ಮೀಡಿಯಾಕ್ಕೆ ಏಟ್ ತಿಂದವ್ರು ಇವರು. ತಮಿಳ್ನಾಡು ಗೂಂಡ ಅಂತ ಹೇಳಿ, ಇಲ್ಲ ನಾನು ತಮಿಳಿಯನ್ ಅಲ್ಲ, ನಾನು ಕನ್ನಡದವರು ಅಂತ ಹೇಳ್ಕೊಂಡ್ರಲ್ಲ. ನಾನು ಕನ್ನಡದವಳಾಗಿ ತಮಿಳ್ನಾಡು ಇಂದ ಇಲ್ಲಿ ಬಂದು ಸೆಟ್ಲ್ ಆದವ್ರನ್ನ ಮದುವೆ ಆಗಿದ್ದೆ. ಮನೆಯಲ್ಲಿ ಮಾವನವ್ರು ಒಳ್ಳೆಯವ್ರು ಇದ್ರು. ಅವ್ರು ಹೋದ್ಮೇಲೆ ನನ್ನ ಟಾರ್ಚರ್ ಇನ್ನೂ ಜಾಸ್ತಿ ಹೋಯ್ತು. ನೀವು ಆ ಮಕ್ಕಳ ಜೊತೆ ಇವತ್ತಿಗೂ ಹೇಳ್ತಾರೆ ಮಕ್ಕಳು ತಲೆನ ತಾಯಿನೇ ಕೆಡಿಸಿದ್ದಾರೆ ಅಂತ. ಮತ್ತು ಇವ್ರಿಗೆಲ್ಲ ಅಹಂಕಾರ ಏನಂತಂದರೆ ಇಷ್ಟೇ. ಆಮೇಲೆ ನಂಗೆ ಅವ್ರು ಹೇಳಿದರು ಒಂದು ದಿನ, ಅವ್ರು ನಿತ್ಯಾನಂದನ್ ಸೆಕ್ರೆಟರಿ ಅಯ್ಯಿಂದ ನಾನು ನಂಗೆ ನಂಬರ್ ಕೊಟ್ಟಿದ್ರು. ಯಾಕಂದರೆ ಇವ್ರು ಅಲ್ಲೇ ಹೋಗಿ ಕಾಲಿಗೆ ಬೀಳೋರು. ನಾನು ಯಾವುದೇ ಗುರುಗಳ ಹತ್ರ ಹೋದ್ರು ಆತ್ಮಕ್ಕೆ ನಮಸ್ಕಾರ ಮಾಡ್ಕೊಂತಿದ್ದೆ ವಿನಃ ಬೇರೆ ಯಾವುದೇ ಜಂಜಾಟಕ್ಕೆ ಸಿಕ್ಕಾಕೊಂಡೋಳಲ್ಲ. ಆದರೆ ಯಾವುದೇ ಒಂದು ನೇರ ಅಮಾನುಷ ಕೃತ್ಯ ನಡೆದ್ರೆ ಖಂಡಿಸದೆ ಬಿಟ್ಟೋಳಲ್ಲ. ನನ್ನ ಕೊಲೆ ಮಾಡದೆ ಅವ್ರ ಜೀವನಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಇವತ್ತಿಗೂ ಅವ್ರ ತಲೆನಲ್ಲಿರೋ ಒಂದೇ ವಾಕ್ಯ ಅಂದರೆ ನನ್ನ ಕೊಲೆ ಮಾಡಬೇಕು. ನನಗೆ ಯಾವುದೇ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಯಾವುದೇ ಇಲ್ಲ. ಆದರೆ ನನ್ನ ಜೀವದ ತುಡಿತನ ಅರ್ಥ ಮಾಡ್ಕೊಳ್ಳೋ ಮಕ್ಕಳಿದ್ದಾರೆ, ಸ್ನೇಹಿತರಿದ್ದಾರೆ, ಮತ್ತು ನನ್ನ ಆತ್ಮಶ್ರದ್ಧೆ ನನಗಿದೆ. ಯಾಕಂದರೆ ಇದು ಸಾವಿನಲ್ಲಿ ಎದುರಿಸಬೇಕಾದ ಪ್ರಶ್ನೆ ಇದು. ನನ್ನ ಪೊಲೀಸು ಒಂದಿನ ಕೇಳಿದ್ರು, ನಿಮ್ಗೆ ಯಾಕೆ ಬೇಕಿತ್ತು ಜಂಜಾಟ ಅಂತ. ನಾನು ಹೇಳಿದ್ದೆ, ನನ್ನ ಸ್ಮಶಾನದಲ್ಲಿ ಸುಡುವಾಗ ನನಗೊಂದು ನೆಮ್ಮದಿ ಬೇಕು, ಅದಕ್ಕಾಗಿ ಅಂತ ಮಾತ್ರ. ಇದು ಅವ್ರು ಬರ್ಕೊಂಡು ಹೋದೋ ಸ್ಪೀಚ್ ಅಲ್ಲ. ನನ್ನ 10 ವರ್ಷದಿಂದ ಹೇಳಿದರೆ ನನಗೂ ಮಾತಾಡೋಕೆ ಆಗ್ತಿರ್ಲಿಲ್ಲ. ಆದರೆ ನಿಜ ಹೇಳ್ತೀನಿ, ಇದಕ್ಕೆ ಏನು ಹೇಳಬೇಕಂತ, ಕಣ್ಣಕ್ಕೆ ಕಾಣೋ ಸತ್ಯ. ಇವಾಗ ರೂಮ್ ಒಳಗಡೆ ನಡೆದ ಮಾತಿನ ಅವಶ್ಯಕತೆ ಇಲ್ಲ. ಈಗ ಏನು ನಡೀತಾ ಇದೆಯೋ ಅದರಲ್ಲೇ ದೌರ್ಜನ್ಯ ಕಾಣ್ತಾ ಇದೆ. ಅದಕ್ಕೆ ಆದರೂ ಉತ್ತರ ನಾವು ನೇರ ಕೊಡ್ಬೋದಲ್ಲ. ಏನು ಮೇಡಮ್ ನಿಮ್ಮ ನಂಗೆ ಅದನ್ನು ಕೇಳ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಅದನ್ನು ಅವ್ರ ಪಕ್ಕಕ್ಕೆ ನಿಂತು ಅವ್ರ ಜೊತೆಯಾಗಿ ಅದನ್ನು ಅವ್ರ ಕಣ್ಣೀರು ಬರಲ್ಲ, ಅವ್ರಿಗೆ ಬತ್ತೋಗ್ಬಿಟ್ಟಿದೆ. ಇಬ್ಬರೂ ಕ್ಷಮೆ ಕೇಳಬೇಕು ನಾವು. ಆದರೆ ನನಗೇನು ಕನ್ನಡದವ್ರು ಯಾವಾಗಲೂ ಒಂಥರ ಮೃದು ಸ್ವಭಾವದವರು. ಕನ್ನಡದ ಜನದ್ದು ಒಂದು ಇದನ್ನೇ ಬೇರೆ ಇದೆ ಅಲ್ವಾ, ಸೌಮ್ಯವಾಗಿ. ಈ ಥರ ನಾಡಲ್ಲಿ ಇಂಥ ರಾಕ್ಷಸತನ ಹೆಂಗೆ ನಡೀತಾ ಇದೆ, ಅದು ಹೆಂಗೆ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದೇ ನನಗೆ ಪದೇ ಪದೇ ಬಂದು ತಟ್ತಾ ಇರೋ ಪ್ರಶ್ನೆ. ನಾವು ಬಂದಿರೋ ನಮ್ಮ ಸಂಸ್ಕೃತಿ ಏನು, ನಮ್ಮ ಕನ್ನಡ ನಾಡಿನಲ್ಲಿ ಹರಿದಿರೋ ಇದೇನು ಶತಶತಮಾನಗಳಿಂದ. ಆದರೆ ಇವಾಗ ಇಂಥವನಿಗೆ ರಾಜಾರೋಷವಾಗಿ ಗೂಂಡಾಗಿರಿನ ಸ್ಪಿರಿಚುವಲ್ ಮಾಫಿಯಾ ಇದು. ನಿಜ ಅಲ್ಲ. ನನಗೆ ನಿಮ್ಮ ಜಯಶ್ರೀ ನೋಡಿದಾಗ ಅನ್ಸುತ್ತೆ, ಹೆಣ್ಣಿಗೆ ಕ್ಷಮೆಯಾಧರಿತ್ರಿ ಅಂತಾರೆ, ಭೂಮಿ ಅಂತಾರೆ. ಬಹುಶಃ ಅವ್ರು ಅಷ್ಟೊಂದೆಲ್ಲ ಅನುಭವಿಸಿದ್ ನೋಡಿದ್ರೆ ನಿಜವೇನು ಅಂತ ಅನ್ಸುತ್ತೆ ಇದು ಅಂತ. ಅಲ್ಲ, ಯಾಕೆ ಗೊತ್ತಾ, ನಾನು ನೋಡಿದ್ದೀನಿ ಅವ್ರನ್ನ ಪಕ್ಕಕ್ಕೆ ನಿಂತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಇಲ್ಲ ನಾನೇ ಸಾಯಿಸ್ಬಿಟ್ಟಿರ್ತಿದ್ದೆ ಅವನನ್ನು ಯಾವಾಗೋ, ಇಲ್ಲ ಬೇರೆ ಏನಾದರೂ ಕಥೆನೇ ಬೇರೆ ಆಗೋಗಿರೋದು ಅಂತಿದ್ದೆ. ಯಾಕಂದರೆ ಕಷ್ಟ. ನಂಗೆ ನಿಜಕ್ಕೂ ನಾನು ಯಾಕೆ ಇಷ್ಟು ನಂಗೆ ಕಣ್ಣಲ್ಲಿ ನೀರು ತಡಿತಾನೆ ಇಲ್ಲ ಅಂದರೆ, ಒಂದಲ್ಲ ಎರಡಲ್ಲ, ಎಷ್ಟು ಸನ್ನಿವೇಶಗಳು. ಒಂದು ಸತಿ ನಾನು ಇದು ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅಲ್ಲಿ ಯಾರನ್ನೋ ಎಳೆದು ಹಾಕ್ತಾಯಿದ್ರು. ಒಂದು ಸತಿ ಇವರು ಒಬ್ಬ ತುಂಬ ವಯಸ್ಸಾದವ್ರನ್ನ ಹೀಲಿಂಗ್ ಅಂತ ಹೇಳ್ಕೊತಾರಲ್ಲ ಇವರು, ಎಷ್ಟೋ ಜನನ ಇವರು ಅವ್ರ ಕೈ ಮುಟ್ಟಿ, ತಲೆ ಮುಟ್ಟೋದು ಕೈ ಮುಟ್ಟೋದಲ್ಲ, ಅದು ಮನಸ್ಸಿಂದ ಒಂದು ನಿಮ್ಗೆ ಹುಷಾರಾಗುತ್ತೆ ಅಂದಾಗ ಇವ್ರು ಹೇಳಿದಾಗ ಎಷ್ಟೋ ಜನ ಹುಷಾರಾಗಿದ್ದಾರೆ. ನಾನೇ ಹುಷಾರಾಗಿದ್ದೀನಿ. ಅವರು ನನಗೆ ಒಂದು ಸಾಂತ್ವನ ಕೊಟ್ಟು, ಯಾಕಂದ್ರೆ ನಾನಿರೋ ಸ್ಥಿತಿ ಬೇರೆ ಇತ್ತು, ತುಂಬ ಹುಷಾರಿಲ್ಲದೆ. ಅವ್ರು ನನಗೆ ಕೊಟ್ಟ ನಾನು ಹುಷಾರಾಗಿದ್ದೀನಿ. ಆದರೆ ನಿತ್ಯಾನಂದ ಮಾಡಿದಾಗ ನನಗೇನೂ ಅದು ಆಗೇ ಇಲ್ಲ. ಇವ್ರೊಬ್ಬನ ಕರ್ಕೊಂಡು ಹೋಗಿದ್ರು. ನಾನು ಹೇಳಿದೆ, ಅವನ ಹತ್ರ ಯಾಕ್ರೆ ನೀವೇ ಮುಟ್ರಿ, ನಿಮ್ಗೆ ಅವನು ಆರಾಮಾಗ್ಬಿಡ್ತಾನೆ ಅಂತ. ಒಳ್ಳೆತನ ಅನ್ನೋಂಥದ್ದು ಎಲ್ಲಿದೆಯೋ ಅವನ್ನ ಕರ್ಕೊಂಡು ಹೋದ್ರೆ ತುಂಬ ವಯಸ್ಸಾದವರು, ಆ ಕಡೆ ಅವ್ರು ಹಿಡ್ಕೊಂಡಿದ್ರು, ಈ ಕಡೆ ನಾನು ಹಿಡ್ಕೊಂಡಿದ್ರು. ಕರ್ಕೊಂಡೋಗಿ ಅಲ್ಲಿವರೆಗೂ ಹೋದರೆ ಅವನನ್ನು ಮುಟ್ಟಿ ಅವ್ರನ್ನ ಮಾತಾಡೋ ಅಂಥ ಇದು ಇಲ್ಲ ಇವ್ರಿಗೆ. ಕರ್ಕೊಂಡೋಗು ಕರ್ಕೊಂಡು ಬಂದ್ವಿ. ಅವಾಗ ತುಂಬ ಬೇಜಾರಾಯಿತು. ವಯಸ್ಸಾಗಿ 70-75 ವರ್ಷದವ್ರನ್ನ ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಎಲ್ಲಿಂದನೂ ಕರ್ಕೊಂಡು ಹೋಗಿ ಅಷ್ಟು ಕರ್ಕೊಂಡು ಹೋದರೆ, ಇವರು ಅಲ್ಲಿ ಇರೋರಿಗೆ ಯಾರಿಗೋ ಕೇಳಿದ್ರು, ವಾಲಂಟಿಯರ್ಸ್ ಅಂತ ಹೇಳ್ಕೊತಾರೆ ಅಥವಾ ಅವ್ರ ಶಿಷ್ಯರು ಅಂತ ಹೇಳ್ಕೊತಾರಲ್ಲ, ಇದೆಲ್ಲ ಅವ್ರು ಯಾವತ್ತೂ ಅವರಲ್ಲಿ ನಡೀತಿರೋದನ್ನ ನಾವು ಯಾವತ್ತೂ ಒಪ್ಕೊಂಡಿಲ್ಲ. ತಕ್ಷಣನೇ ಅದನ್ನು ನಾವು ರೆಟಾರ್ಟ್ ಮಾಡಿದ್ವಿ, ಪ್ರತಿಭಟನೆ. ಅದಕ್ಕೆ ಅಲ್ಲಿರೋರ್ಗೆ ಯಾರಿಗೂ ನಮ್ಗೆ ಕಂಡ್ರಾಗಲ್ಲ. ಅವ್ರು ನಮ್ಮಿಬ್ಬರ ಹೆಸರು ಅಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು ಆಶ್ರಮದಲ್ಲಿ.
ಅವರು ಇದು ನೀವು ಮಾಡ್ತಿರೋ ತಪ್ಪು ಏನು ಅಷ್ಟು ದೂರದಿಂದ ನಾವು ಕರ್ಕೊಂಡು ಬಂದಿದ್ದೀವಿ, ನೀವು ಹಿಂಗೆ ಎಳೆದಾಗ್ತಿರಲ್ಲ ಏನು ಅಂತ ಹೇಳಿದ್ದಕ್ಕೆ ಅದೊಂದು ವಿಚಾರ ಇಟ್ಕೊಂಡು ಇನ್ನೊಂದು 2-3 ವಿಚಾರಕ್ಕೆ ಅಲ್ಲಿ ನಡೀತಿರೋದಕ್ಕೆ ನಾವು ಅಪೋಸ್ ಮಾಡಿದ್ದಕ್ಕೆ ನಿತ್ಯಾನಂದ ಒಂದಿನ ಇವ್ರನ್ನ ಕರೆದು ಬೈದ. ಅಲ್ಲಿ ಹೋಗಿದ್ದ ದಿನ ಏನಂತ, ನೀನು ತುಂಬ ಅರಗಂಟು, ತುಂಬ ಈಗೋಯಿಸ್ಟಿಕ್ಕು, ನೀನು ಮಾತು ಕೇಳಲ್ಲ, ಹಾಗೆ ಹೀಗೆ ತುಂಬ ಕೆಟ್ಟ. ಅವನ ವಿರುದ್ಧ ಇಷ್ಟೇ ಒಂದು ಹುಲ್ಕಡ್ಡಿನ ಈ ಕಡೆಯಿಂದ ಈ ಕಡೆ ನೀನು ಹಾಕಿದ್ದ ರೂಮಲ್ಲಿ ನೀನು ಹಾಕಿದ್ದ ಈ ಪೇಪರು ಇಲ್ಲಿ ಇರಬಾರ್ದಿತ್ತು, ಇಲ್ಲಿ ಇಟ್ಟರೆ ಅಷ್ಟೇ, ಇನ್ನು ಹೇಳಂಗಿಲ್ಲ ಅದನ್ನು, ಕೆಂಡಮಂಡಲನ ಅಷ್ಟೇ. ನಿನ್ನ ಎಲ್ಲರ ಮುಂದೆ ಅವಮಾನ ಮಾಡೋದು, ಇಲ್ಲ ಒಬ್ಬರನ್ನ ಹುಚ್ಚಿ ಅಂತ ಆಚೆ ಹಾಕೇ ಬಿಟ್ಟ ಎಲ್ಲರ ಮುಂದೆ. ಒಬ್ಬ ಹೆಣ್ಮಗಳು ಮೆಡಿಟೇಷನಲ್ಲಿ ಎದ್ದು ನಿಂತು ಅವಳಿಗೇನೋ ಬೇರೆ ಥರ ಆಗ್ತಿತ್ತು. ಎಲ್ಲರೂ ಕೂತ್ಕೊಂಡಾಗೆ ಸಣ್ಣ 5 ನಿಮಿಷ ಮೆಡಿಟೇಷನ್ ಮಾಡಿಸ್ತೀನಿ ಅಂತ ಮಾಡಿಸ್ದ. ಆವಾಗ ಅವ್ರಿಗೇನೋ ಕೆಟ್ಟದಾಗಿ ಬರೋದು. ಅವಳು ಎದ್ದು ನಿಂತು ಕೂಗಕ್ಕೆ ಶುರು ಮಾಡಿದ್ಲು, ನನಗೇನೋ ಭಯ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ, ಇಲ್ಲ ನನಗೆ ಒಂಥರ ಈ ಸಮಾಧಾನಕರವಾಗಿ ನಡೀತಾ ಇಲ್ಲ, ಪ್ಲೆಸೆಂಟ್ ಆಗ್ತಾ ಇಲ್ಲ ಅಂದರೆ, ನೀನು ಹುಚ್ಚಿ, ನಿಂಗೆ ತಲೆ ಕೆಟ್ಟಿದೆ, ಯು ಡೋಂಟ್ ನೋ ಹೌ ಟು ರಿಸೀವ್ ದ ಎನರ್ಜಿ, ಸೊ ಯು ಆರ್ ನಾಟ್ ಫಿಟ್ ಫಾರ್ ದಿಸ್. ಅಲ್ಲ ಇವನೇ ಶಿವ, ಇವನೇ ಕೃಷ್ಣ, ಇವನೇ ಆನಂದೇಶ್ವರ, ಸರಿ ಮಾಡ್ಬೋದಲ್ಲ ಹಾಗಾದ್ರೆ? ಅವರು ಒಂದು ಮಾತು ಹೇಳಿದಾರೆ ಅಂತ ಹೇಳಿದ್ರು ಇನ್ನೊಬ್ರು ಶಿಷ್ಯರು, ಏನಂತಂದ್ರೆ ಶಿವನ ಸೃಷ್ಟಿ ಮಾಡ್ದವ್ ನಾನು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ, ಕನ್ನಡದವ್ರನ್ನಾಗ್ಲಿ ಅವಮಾನಗೊಳಿಸೋದು ರೂಮಲ್ಲಿ ನಮಗೆ ತುಂಬಾ ಕಷ್ಟ ಆಯ್ತು. ರೂಮಲ್ಲಿ ಹಾಲ್ ಆಚೆ ಬಂದಾಗ ಕನ್ನಡದವರೇ ಬೇಕು, ಇವ್ರಿಗೆ ಜಾಗ ಕನ್ನಡದ ಬೇಕು, ನೀರ್ ಕನ್ನಡದ ಬೇಕು, ನೆಲ ಕನ್ನಡದ ಬೇಕು, ಗಾಳಿ ಕರ್ನಾಟಕದ ಬೇಕು, ಆದ್ರೆ ಬೈಯೋದು ಕರ್ನಾಟಕದವ್ರನ್ನೇ ಒಳಗಡೆ. ಅಲ್ಲಿ ಕನ್ನಡದವ್ರಿಗೆಲ್ಲ ಜಾಗನೇ ಇಲ್ಲ ಜಾಸ್ತಿ. ಎಲ್ಲ ಅವ್ನ ಕಾಲಿಗೆ ಬಿದ್ದು ಅವನ ಪಾದ ತೊಳಿತಾರ ಅವ್ರಿಗೆ ಮಾತ್ರ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಾನು ಇವ್ರ ಜೊತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.